ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಸಾಟರ್ಡೆ, ಹಾಫ್ ಡೇ ಸ್ಕೂಲು, ಆಫ್ಟರ್ನೂನ್ ರಜೆ ಇದೆ. ನಂತರ ನಾನು ಈ ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಇವತ್ತು ಸ್ಕೂಲಿಂದ ಬಂದು ಊಟ ಎಲ್ಲ ಆಯಿತು. ಈಗ ನನ್ನ ಮಗಳ ಯೂನಿಫಾರ್ಮನ್ನು ಸ್ಟಿಚ್ ಕೊಡ್ಲಿಕ್ಕೆ ಹೋಗಬೇಕು. ಅದಕ್ಕೆ ಹೋಗ್ತಾ ಇದ್ದೇವೆ. ಈಗ ನೋಡಿ, ನೇಜಿ ಹಾಕಿದ್ದು ಇಷ್ಟು ಚಂದ ಹಸಿರು ಹಸಿರು ಕಾಣ್ತಾ ಇದೆ. ಮಳೆ ಇಲ್ಲ, ಇವತ್ತು ಬಿಸಿಲು ಕೂಡ ಇದೆ. ಬೆಳಿಗ್ಗೆ ನೋಡಿದ್ರೆ ಜೋರು ಮಳೆ ಇರುವ ಹಾಗೆ ಮೋಡ ಇತ್ತು. ಆದರೆ ಈಗ ನೋಡಿ ಒಳ್ಳೆ ಬಿಸಿಲು. ಎಂತ ತಿನ್ನಲಿಕ್ಕೆ ಇವತ್ತು ಅಪ್ಪ? ಎಂತ ತಿನ್ಲಿಕ್ಕೆ ಇವತ್ತು ಅಪ್ಪ? ಎಂತ ತಿನ್ಲಿಕ್ಕೆ ಇವತ್ತು? ಅವಳಿಗೆ ಬೇಡ ಪಿಜ್ಜಾ, ನಿಮಗೆ ಬೇಡ ಆಯ್ತಾ? ನೀವು ಪಿಜ್ಜಾ ಬೇಡಲ್ಲ, ಪಿಜ್ಜಾ ಬೇಡಲ್ಲ. ಇದೇನು ಇದೆಲ್ಲ ಎಂತಕ್ಕೆ? ಚಿಪ್ಸ್ ಎಲ್ಲ ತಿನ್ನಬಾರ್ದಲ್ಲ. ಹೌದು, ಅಲ್ಲಿ ಹೋಗಿ ಕಿಂಡರ್ ಜಾಯ್ ತಗೊಂಡು ಕಿಂಡರ್ ಜಾಯ್ ಬಿಟ್ಟಿದ್ದಾರೆ, ಹುಳ ಅಲ್ಲ ಅದು. ಹೌದೌದು, ಅದನ್ನೇ ತಗೊಂಡು ಹೋಗಿದ್ದಾರೆ. ನೋಡಿ ಪಿಜ್ಜಾ ಬಂದಿದೆ. ಬೇಡ ನಿಮಗೆ? ನಿಮಗೆ ಬೇಡ ಅಲ್ಲ, ಬೇಕಂತ ನಿಮಗೆ ಪಿಜ್ಜಾ ಬೇಡವಾ? ಮತ್ತೆ ಬೇಕಂತ ಹೇಳಿದೆ ಅದು. ಈಗ ಮನೆಗೆ ಬಂದ್ವಿ. ನೋಡಿ, ಜೋರು ಮಳೆ ಬರುವ ಹಾಗೆ ಕಾಣ್ತಾ ಇದೆ. ಈಗ ಮಳೆ ಬರ್ಬೋದು, ಈಗ ಜೋರು ಮಳೆ ಬರ್ಬೋದು, ಮೋಡ ಆಗಿದೆ. ಎಂತ ನೋಡುದು ನೀನು? ಮಳೆ ಬರ್ತದೆ ನಡಿ. ಎಲ್ಲಿ ಬರ್ತದೆ? ನೋಡಿ, ನಮ್ಮದು ಒಂದು ಬಕೆಟ್ ಒಡೆದು ಹೋಗಿದೆ. ಇದು ನಾವು ಲಾಸ್ಟ್ ಟೈಮ್ ಹಲಸು ಮೇಳಕ್ಕೆ ಹೋದಾಗ ತಂದಂತಹ ಗ್ಲೂ ಸ್ಟಿಕ್. ನೋಡುವ, ಅದನ್ನು ಉಪಯೋಗಿಸಿ ಇದನ್ನು ಪ್ಯಾಚ್ ಮಾಡಲಿಕ್ಕೆ ಆಗ್ತದ ಅಂತ ನೋಡಬೇಕು. ನೋಡಿ, ಮಾಡ್ತಾ ಇದ್ದೇವೆ. ಆಗುವಾಗೆ ಕಾಣ್ತಾ ಉಂಟು. ಮತ್ತೆ ನೀರು ಹಾಕಿ ನೋಡಬೇಕು. ನಾವು ಪೇಟೆಯಿಂದ ಬರುವಾಗ ಮಳಿ ತಂದಿದ್ದೇವೆ. ಇದು ನಾವು ಕುಂದಾಪುರ ಕನ್ನಡದಲ್ಲಿ ಮಳಿ ಅಂತ ಹೇಳೋದು. ಹಾಗೆ ಇಂಗ್ಲೀಷಲ್ಲಿ ಮಿಸಲ್ಸ್ ಅಂತ ಹೇಳ್ತಾರೆ. ಹಾಗೆ ತುಳುವಲ್ಲಿ ಕೊಯ್ಯಲ್ ಅಂತ ಹೇಳ್ತಾರೆ. ನೋಡಿ, ಇದನ್ನೆಲ್ಲ ಈಗ ಕ್ಲೀನ್ ಮಾಡಿ ಇದನ್ನು ಸಾರು ಮಾಡಬೇಕು. ನಾನೀಗ ಮೊದಲಿಗೆ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿಕೊಂಡು ನಂತರ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಇದನ್ನು ತುಂಬ ನೈಸಾಗಿ ರುಬ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಎಣ್ಣೆಯಲ್ಲಿ ಹುರಿದುಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನು ನೋಡಿ ಈ ರೀತಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಮಳಿಯನ್ನು 2 ಭಾಗವಾಗಿ ಒಡೆದು ಅದನ್ನು ಕ್ಲೀನ್ ಮಾಡಬೇಕು. ನೋಡಿ, ನಾವು ಕ್ಲೀನ್ ಮಾಡುವಾಗ ಹೀಗೆ ಕತ್ತಿಯಲ್ಲಿ ಇದನ್ನು 2 ಭಾಗ ಮಾಡಿಕೊಳ್ಬೇಕು. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದರಲ್ಲಿರೋ ಮಾಂಸ ಎಲ್ಲ ತೆಗೆದುಕೊಳ್ಬೇಕು. 2 ಚಿಪ್ಪು ಹಾಕಲಿಕ್ಕಿಲ್ಲ, ಒಂದು ಮಾತ್ರ ಹಾಕುವಂಥದ್ದು. ಹಾಗೆ ಇದರಲ್ಲಿ ಒಂದು ಕಪ್ಪು ಭಾಗ ಇರ್ತದೆ, ಆ ಕಪ್ಪು ಭಾಗವನ್ನು ತೆಗಿಬೇಕು ನೀಟಾಗಿ. ಯಾಕೆ ತೆಗಿಬೇಕಂತ ಹೇಳಿದರೆ, ಆ ಕಪ್ಪು ಭಾಗ ಅದು ಮಳಿ ತಿಂದಂತಹ ಕೆಸರೆಲ್ಲ ಇರ್ತದೆ. ಆ ಕೆಸರು ನಮ್ಮ ಹೊಟ್ಟೆಗೆ ಹೋದಾಗ ಕೆಲವರಿಗೆ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅದನ್ನು ಕ್ಲೀನಾಗಿ ತೆಗಿಬೇಕು. ನೋಡಿ, ಇದು ನೀರಿಗೆ ಹಾಕಿದ್ರಿಂದ ಕೆಲವೊಂದೆಲ್ಲ ಓಪನ್ ಆಗಿದೆ. ಅವು ಹಾಗೆ ಓಪನ್ ಆದರೆ ಇದನ್ನು ಓಪನ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ನೋಡಿ, ನಾನು ಇಲ್ಲಿ ಬ್ಲ್ಯಾಕ್ ಆಗಿರುವುದೆಲ್ಲವನ್ನು ತೆಗಿತಾ ಇದ್ದೇನೆ. ಇದನ್ನು ಮೊದಲು 1-2 ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು, ಇಡೀ ಮಳಿಯನ್ನು. ನೋಡಿ, ಇಷ್ಟು ನಾನು ಕ್ಲೀನ್ ಮಾಡಿ ಆಯಿತು. ಇನ್ನು ಸಾಂಬಾರು ಮಾಡುವ.
ನೋಡಿ, ಮೊದಲಿಗೆ ನಾನು ಒಗ್ಗರಣೆ ಎಲ್ಲ ಹಾಕಿ ಮಸಾಲೆಯನ್ನು ಹಾಕಿದ್ದೇನೆ. ಒಂದು ಕುದಿ ಬಂದ ನಂತರ ಅದಕ್ಕೆ ಮಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 7ರಿಂದ 8 ನಿಮಿಷ ಮತ್ತೆ ಲೋ ಫ್ಲೇಮಲ್ಲಿ ಕುದಿಸಬೇಕು. ನೋಡಿ, ನಾನೀಗ ಇದಕ್ಕೆ ಒಂದು ಕುದಿ ಬಂದಿದೆ, ಮಳಿ ಎಲ್ಲ ಕ್ಲೀನ್ ಮಾಡಿದ್ದಾನೆ, ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಒಮ್ಮೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ. ಆಮೇಲೆ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಕುದಿಲಿಕ್ಕೆ ಇಡ್ತೇನೆ. ಈ ರೀತಿ ಮಳಿ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದನ್ನು ನನಗೆ ನನ್ನ ಅಮ್ಮ ಹೇಳಿಕೊಟ್ಟದ್ದು. ಇದು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.